ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ರೆಸಿಪಿನ ಶುರು ಮಾಡ್ತಿದ್ದೀನಿ. ಇಲ್ಲಿ ನಾನು ಪೂರಿ ಮತ್ತು ಪುಟಾಣಿ ಚಟ್ನಿ ಮಾಡಿದ್ದೀನಿ. ಇವತ್ತು ನೋಡ್ಬೋದು ನೀವು, ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಕ್ರಿಸ್ಪಿಯಾಗಿದೆ. ನೋಡ್ಬೋದು ನೀವು, ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಮುರಿತಾ ಇದೆ ಪೂರಿ. ಮತ್ತು ಈ ಕಡಲೆ ಪಪ್ಪು ಅಥವಾ ಪುಟಾಣಿ ಚಟ್ನಿ ಅಂತ ಹೇಳ್ತೀವಿ, ಇದು ಮಾಡೋದು ತುಂಬ ಈಸಿ, ಕ್ವಿಕ್ಕಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಪೂರಿ ಜೊತೆ ಒಳ್ಳೆ ಕಾಂಬಿನೇಷನು. ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಪೂರಿ ಹಿಟ್ಟು ನಾದ್ಕೊಳ್ಳೋಣ. ಫಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀವು ಗೋಧಿ ಹಿಟ್ಟನ್ನು ಹಾಕೋಬೋದು. ನಾನು ಇಬ್ಬರಿಗೆ ಆಗೋವಷ್ಟು ಹಾಕೊತಾ ಇದ್ದೀನಿ. ಮತ್ತು ಚಿರೋಟಿ ರವೆ 2 ಕಪ್ ಹಿಟ್ಟಿಗೆ 1 ಕಪ್ ಚಿರೋಟಿ ರವೆ, ಅಂದರೆ ಅರ್ಧದಷ್ಟು ಚಿರೋಟಿ ರವೆನ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಮತ್ತು ರವೆ. ಚಿರೋಟಿ ರವೆ ಇಲ್ಲ ಅಂದರೆ ಪರವಾಗಿಲ್ಲ, ಬರೀ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಬೋದು ನೀವು. ಒಂದಿಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನು ಬಿಸಿ ಎಣ್ಣೆ ಹಾಕ್ಕೊಂಡು ಹಿಟ್ಟಿನಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ. ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಲೋಳೆ ಥರ ಆಗಲ್ಲ. ಪೂರಿಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು, ಇಲ್ಲಿ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ರವೆ ಇದರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗೆ ಮಾಡಿ, ತುಂಬ ಗಟ್ಟಿಯಾಗಿ ಮಾಡಬೇಡಿ, ಅಂದರೆ ರವೆ ಸ್ವಲ್ಪ ನೀರು ಎಳ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಸ್ವಲ್ಪ ಮೇಲೆ ಹೀಗೆ ನೀರು ಹಾಕಿಬಿಟ್ಟು ಮಾಡಿಬಿಟ್ಟು ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 15ರಿಂದ 20 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಈ ಕಡೆ ಚಟ್ನಿ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಹಾಕ್ಕೊಂಡು, ಇವಾಗ ನಾನಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು ಮಾತ್ರ ಕಟ್ ಮಾಡ್ಕೊಂಡಿದ್ರು, ಅಷ್ಟೇ ಸಾಕು ಈ ಚಟ್ನಿಗೆ, ತುಂಬ ಏನು ಬೇಕಾಗಲ್ಲ. ಕರಿಬೇವು ಹಾಕ್ಕೊಂಡಿದ್ದೀನಿ. ಇವಾಗ ಸಣ್ಣಗೆ ಹೆಚ್ಚಿರೋಂಥ ಮೆಣಸಿನ್ಕಾಯಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದು ಅಷ್ಟು ಖಾರದ ಅಂಶ ಇರಲ್ಲ. ಸ್ವಲ್ಪ ಫ್ರೈ ಆದಮೇಲೆ ಖಾರದ ಅಂಶ ಕಡಿಮೆ ಆಗಿರುತ್ತೆ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮಸ್ಟ್ ಆ್ಯಂಡ್ ಶುಡ್ ಪೂರ್ತಿಯಾಗಿ ಫ್ರೈ ಆಗಲೇಬೇಕು. ಈ ಥರ ನೋಡ್ಬೋದು ನೀವು, ಎಲ್ಲ ಸಾಫ್ಟಾಗಿ ಆಗಿದೆ ಈರುಳ್ಳಿ. ಈ ಕಡೆ ಕಡಲೆಪಪ್ಪು ಅಥವಾ ಪುಟಾಣಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮುಂಚೆನೇ. ನೀವು ಹೀಗೆ ತುಂಬ ನೈಸಾಗಿ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿದ್ದರೆ ಪರವಾಗಿಲ್ಲ. ನಾನು ಇಲ್ಲಿ ಒಂದು ಬಾಣಲಿ ತೊಗೊಂಡು 2ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅಲ್ಲಿ ಇಬ್ಬರಿಗೆ ಚಟ್ನಿ ಮಾಡ್ತಾ ಇರೋದು, ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ನಮಗೆ ಇವಾಗ ಚಟ್ನಿಗೆ ಎಷ್ಟು ತಿಳು ಬೇಕೋ ಅಷ್ಟು ನೀರು ಇಲ್ಲೇ ನೀವು ಹಾಕ್ಕೊಂಡು ಗಂಟಿಲ್ದೇ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ತುಂಬ ಗಟ್ಟಿ ಮಾಡ್ಕೋಬೇಡಿ, ತೆಳು ಇದ್ರೇ ಇದು ಟೇಸ್ಟಿಯಾಗಿರುತ್ತೆ. ನೋಡ್ಬೋದು, ಇವಾಗ ನಮ್ಮದು ಇದು ಮಿಕ್ಸ್ಚರ್ ರೆಡಿಯಾಗಿದೆ. ಈ ಕಡೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಫ್ಲೇವರ್ ಎಲ್ಲ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ಕೊತ್ತಂಬರಿದು. ಇವಾಗ ಚಿಟಿಕೆ ಅರಿಶಿನ ಹಾಕೊಳ್ಳೋಣ, ಅಥವಾ 1/4 ಟೇಬಲ್ ಸ್ಪೂನ್ ಅರಿಶಿನ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ 2ರಿಂದ 3 ಟೇಬಲ್ ಸ್ಪೂನ್ ಸಕ್ಕರೆ. ಇಲ್ಲಿ ಸಕ್ಕರೆ ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋರು 4ರಿಂದ 5 ಟೇಬಲ್ ಸ್ಪೂನ್ ಸಕ್ಕರೆನೂ ಹಾಕೋಬೋದು. ಇದು ಸಕ್ಕರೆ ಹಾಕಿದ್ರೇ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಚಟ್ನಿ. ಸ್ವೀಟ್ ತಿನ್ನಲ್ಲ ಜಾಸ್ತಿ ಅಂದರೆ 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಸಾಕು. ಇವಾಗ ನೋಡಿ, ನಮ್ಮ ಮಿಕ್ಸ್ಚರ್ ಇದಕ್ಕೆ ಸೇರಿಸ್ಕೊಂಬಿಟ್ಟು ತಕ್ಷಣವೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ. ಇದು ಕುದಿಸೋದನ್ನು ಬೇಕಾಗಲ್ಲ, ಈ ಬಿಸಿ ಇದರಲ್ಲೇ ಮಿಕ್ಸ್ ಮಾಡಿದ್ರೆ ಸಾಕು. ನೋಡ್ಬೋದು ನೀವು, ಇವಾಗ ಚಟ್ನಿ ರೆಡಿಯಾಗಿದೆ. ಉಪ್ಪು ಸ್ವಲ್ಪ ನೋಡ್ಕೊಳ್ಳಿ, ಹಾಕ್ಕೊಳ್ಳಿ ಕಡಿಮೆ ಇದ್ದರೆ. ಈ ಕಡೆ ಪೂರಿಗೆ ರೆಡಿ ಮಾಡ್ಕೊಂಡಿದ್ದೆ, ಹಿಟ್ಟು ನೆನ್ಬಿಟ್ಟಿದೆ, ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನ ಈ ಥರ ಹಿಟ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬಾರ್ದು ಪೂರಿ. ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡ್ರೆ ಅದು ಸ್ಮೂತ್ ಆಗಿಬಿಡುತ್ತೆ, ಲೋಳೆ ಥರ ಆಗಿಬಿಡುತ್ತೆ ಪೂರಿ. ಬರೀ ಹಿಟ್ಟಿಂದನೇ ಇದನ್ನು ಮಾಡಬೇಕು ಪೂರಿನ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು. ಮೊದಲಿಗೆ ನಾವಿಲ್ಲಿ 5 ಪೂರಿನ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೂರಿನ ಮಾಡ್ಕೋಬಹುದು. ತುಂಬ ತೆಳುವು ಮಾಡಬೇಡಿ, ಸ್ವಲ್ಪ ದಪ್ಪ ಇರಲಿ. ಚಪಾತಿ ಮಾಡುವಷ್ಟು ಇದ್ದರೆ ಸಾಕು, ತುಂಬ ದಪ್ಪನೂ ಬೇಡ. ತುಂಬ ದಪ್ಪ ಆದರೆ ಒಂದು ಕಡೆ ದಪ್ಪ, ಒಂದು ಕಡೆ ತೆಳುವಾಗಿ ಉಬ್ಬಿಬಿಡುತ್ತೆ. ಇವಾಗ ನಾನಿಲ್ಲಿ 5 ಪೂರಿನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕರಿಯೋಣ.
ನೋಡ್ಬೋದು ನೀವು ಪ್ರತಿಯೊಂದು ಪೂರಿನೂ ಉಬ್ಬುತ್ತೆ. ಇಲ್ಲಿ ನೋಡ್ಬೋದು ನೀವು, ನಿಮ್ಮ ಕಣ್ಮುಂದೆ ಅಂತ ತೋರಿಸ್ತಿದ್ದೀನಿ. ಎಣ್ಣೆ ಕಾಯ್ದಿದೆ ಇಲ್ಲ ಅಂತ ನೋಡೋಕ್ಕೆ ಒಂದಿಷ್ಟು ಹಿಟ್ಟು ತೊಗೊಂಡು ಎಣ್ಣೆಲಿ ಬಿಟ್ಟರೆ ಅದು ತಕ್ಷಣ ಮೇಲೆ ಬಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಎಣ್ಣೆ ಕಾಯ್ದಿದೆ ಅಂದ ಅರ್ಥ. ಹೀಗೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಪೂರಿನ ಪ್ರೆಸ್ ಮಾಡಬೇಕು, ಒಂದು ಸೈಡ್ ಮಾತ್ರ ಪ್ರೆಸ್ ಮಾಡಬೇಕು, ಎರಡೂ ಸೈಡ್ ಪ್ರೆಸ್ ಮಾಡಬೇಡಿ. ಹಾಗೆ ನೋಡ್ಕೊಳ್ಳಿ ನೀವು. ಇವಾಗ ಹಾಕಿದ್ಮೇಲೆ ಅದನ್ನು ಡಿಪ್ ಮಾಡಿ ಪೂರ್ತಿ ಎಣ್ಣೆಯಲ್ಲಿ ಮುಳುಗಬೇಕು, ಆ ಥರ ಅದಕ್ಕೆ ಪ್ರೆಸ್ ಮಾಡಬೇಕು. ನೋಡ್ಬೋದು ನೀವು, ಉಬ್ಬಿದ ತಕ್ಷಣವೇ ಹೊಳಸಾಕಿ ಹಿಂದ್ಗಡೆನೂ ಕರೆಕ್ಟಾಗಿ ಬೆದಿರುತ್ತೆ. ತುಂಬ ಬ್ಲ್ಯಾಕ್ ಮಾಡೋಕ್ಕೆ ಹೋಗಬೇಡಿ, ಅದು ಟೇಸ್ಟ್ ಚೆನ್ನಾಗಿರಲ್ಲ. ಇದರಲ್ಲಿ ಮೈದಾ ಯೂಸ್ ಮಾಡಿಲ್ಲ, ಸೋಡಾ ಯೂಸ್ ಮಾಡಿಲ್ಲ, ಆದ್ರೂ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡ್ಬೋದು ನೀವು. ಪ್ರತಿ ಪೂರಿನೂ ಉಬ್ಬುತ್ತೆ ನೋಡ್ಬೋದು. ಇದು ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ನಾವು ಬಿಸಿ ಎಣ್ಣೆ ಹಾಕಿದ್ವಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅದಕ್ಕೆ. ನೋಡ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಪೂರಿ. ನಾನು ಯಾವಾಗ ಟೇಸ್ಟ್ ಮಾಡಲಿ ಅನಿಸ್ತಾ ಇದೆ ನನಗೆ. ನೋಡ್ಬೋದು ಮತ್ತು ಪಟ ಅಂತ ಆಗಿಬಿಡುತ್ತೆ. ಒಂದು ಟೈಮ್ಗೆ ಒಂದೇ ಪೂರಿ ಹಾಕೊಳ್ಳುವಷ್ಟು ಬಾಣಲಿ ಇದ್ದರೆ ಚೆನ್ನಾಗಿರುತ್ತೆ. ದೊಡ್ಡ ಬಾಣಲಿಲಿ 2-3 ಹಾಕಿದ್ರೆ ಒಂದು ಉಬ್ಬುತ್ತೆ, ಒಂದು ಉಬ್ಬದೆ ಹೋಗುತ್ತೆ, ಒಂದು ಕಟಿ ಆಗುತ್ತೆ, ಹಿಂಗಾಗುತ್ತೆ. ಒಂದು ಟೈಮ್ಗೆ ಒಂದೇ ಪೂರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ನೋಡ್ಬೋದು ನೀವು. ಇವಾಗ ನಮ್ಮದು ಇದು ಲಾಸ್ಟ್ ಪೂರಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡ್ಬೋದು ನೀವು. ಆಮೇಲೆ ಈ ಚಟ್ನಿ ಜೊತೆ ಈ ಪೂರಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಚಟ್ನಿನೇ ಫೇಮಸ್ ಇರೋದು ಪೂರಿ ಜೊತೆ. ನೋಡ್ಬೋದು ನೀವು, ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೀನಿ. ಎಲ್ಲರೂ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನನಗೆ ಒಳ್ಳೆ ವಿಡಿಯೋ ಹಾಕೋಕ್ಕೆ ಅದು ಇನ್ಸ್ಪೈರ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.